ಹಲೋ ನಮಸ್ಕಾರ. ನಮ್ಮ ದೇಶದಲ್ಲಿ ಅತ್ಯಾಚಾರ ಪ್ರಕರಣದ ಸ್ಟ್ಯಾಟಿಸ್ಟಿಕ್ಸ್ನ ನೋಡ್ತಾ ಇದ್ದಾಗ ಏನಾಗ್ತಿದೆ ನನ್ನ ದೇಶದಲ್ಲಿ ಹೆಣ್ಮಕ್ಳಿಗೆ ಸೇಫೇ ಇಲ್ವಾ? ಮಹಾತ್ಮ ಗಾಂಧೀಜಿ ಒಂದು ಮಾತು ಹೇಳಿದ್ರು, ರಾತ್ರಿ 12 ಗಂಟೆಗೆ ಒಬ್ಬಂಟಿಯಾಗಿ ಹೆಣ್ಣು ಓಡಾಡಿದ ದಿನ ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಗೆ ಅಂಥೇಳಿ ಯಾವ ಕಾಲ ಆಯಿತು ಮಹಾತ್ಮ ಗಾಂಧೀಜಿ ಆ ಸ್ಟೇಟ್ಮೆಂಟನ್ನು ಕೊಟ್ಟು? ಇವತ್ತಿಗೆ ಮಧ್ಯರಾತ್ರಿ ಇರಲಿ ಹಗಲೇ ಹೆಣ್ಮಕ್ಳು ಸೇಫ್ ಆಗಿ ಓಡಾಡುವಂತಿಲ್ಲ. ಒಬ್ಬಂಟಿ ಹೆಣ್ಣು ಮಗು ಏನಾದರೂ ಅಪರಿಚಿತ ಜಾಗದಲ್ಲಿ ಕಾಣಿಸ್ಕೊಂಡ್ರೆ ಸಾಕು, ಹಾಗೆ ತೋಳಗಳ ಥರ ಹರಿದು ಮುಕ್ಬಿಡ್ತಾರೆ ಇಲ್ಲಿನ ಜನ. ನನ್ನ ದೇಶದಲ್ಲಿ ನನ್ನ ಹೆಣ್ಣು ಮಕ್ಕಳಿಗೆ ಈ ಅತ್ಯಾಚಾರಗಳಿಂದ, ಈ ಕಾಮುಕರಿಂದ, ಈ ದುರುಳರಿಂದ ಸೇಫ್ ಇಲ್ಲ ಅಂತ ನಾವು ಮಾತನಾಡ್ತಿರ್ಬೇಕಾದ್ರೆ ವಿದೇಶದಿಂದ ಬರುವಂಥ ಹೆಣ್ಣು ಮಕ್ಕಳಿಗೂ ಕೂಡ ನನ್ನ ದೇಶದ ಕಾಮುಕ ಮನಸ್ಸುಗಳು, ಕಾಮುಕ ಮನಸ್ಥಿತಿಗಳು, ದುರುಳರು, ದುಷ್ಟರು ಕಣ್ಣು ಹಾಕ್ತಾರೆ, ಗ್ಯಾಂಗ್ ರೇಪ್ ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತಲೆ ತಗ್ಗಿಸುವಂಥ ಪರಿಸ್ಥಿತಿ ಬರುತ್ತೆ. ಈಗ ನಾವು ಹೇಳಬೇಕಾ ಬೇಡವಾ? ಶೇಮ್ ಇಂಡಿಯಾ, ಶೇಮ್ ಅಂತ. ಬ್ರೆಜಿಲ್ ಸ್ಪ್ಯಾನಿಷ್ ಪೌರತ್ವ ಹೊಂದಿದ್ದಂಥ ದಂಪತಿಗಳು, ಫೆರ್ನಾಂಡೋ ದಂಪತಿಗಳು, ಜಾರ್ಖಂಡಿನ ನಿರ್ಜನ ಪ್ರದೇಶದಲ್ಲಿ ದುರುಳರ ಕೈಗೆ ಸಿಕ್ಕು ಗ್ಯಾಂಗ್ ರೇಪ್ಗೆ ಒಳಗಾಗಿ ಆ ದಂಪತಿಗಳ ಮೇಲೆ ಭಯಾನಕವಾಗಿ ಹಲ್ಲೆಗಳನ್ನು ಮಾಡ್ತಾರೆ. ನನ್ನನ್ನು ರೇಪ್ ಮಾಡ್ತಾ ಇದ್ದಾಗ ನನಗೆ ಅನಿಸ್ತಾ ಇದ್ದಿದ್ದು ಒಂದೇ, ನಮ್ಮನ್ನು ಇವ್ರು ಕೊಲ್ಬೋದಾ, ಥ್ಯಾಂಕ್ ಗಾಡ್ ಇವ್ರು ನಮ್ಮನ್ನು ಸಾಯಿಸ್ಲಿಲ್ಲ ಅಂತ ಹೇಳ್ಬಿಟ್ಟು. Hemos ido a un hospital allí en India. Hemos dormido en un hospital allí, nos han dejado dormir allí. Hemos metido la moto dentro del hospital y ahora nos han traído a unos 60 o 70 kilómetros. ಇಸವಿ 2019ರಲ್ಲಿ ಇಡೀ ಬೈಕಲ್ಲಿ ಸುತ್ತಬೇಕು ಅಂತ ತೀರ್ಮಾನವನ್ನು ಮಾಡಿದ್ದು ಬ್ರೆಜಿಲ್ ಸ್ಪ್ಯಾನಿಷ್ ಜಂಟಿ ಪೌರತ್ವ ಹೊಂದಿದ್ದಂಥ ಫೆರ್ನಾಂಡೋ ದಂಪತಿಗಳು. ಸ್ಪೇನಿಂದ ಹೊರಟೆ ಬಿಡ್ತಾರೆ. ಸುಮಾರು 63 ದೇಶ ಸುತ್ತಿ ಬರ್ತಾರೆ. 1,70,000 ಕಿಲೋಮೀಟರ್ ಬೈಕಲ್ಲಿ ಸುತ್ತಾಡಿರ್ತಾರೆ. ಆಯಾಸ ಆದಾಗ ಅಲ್ಲಲ್ಲಿ ಆಯಾಯ ದೇಶಗಳಲ್ಲಿ ಟೆಂಟ್ ಹಾಕಿ ಅಲ್ಲೇ ಉಳ್ಕೋತಿದ್ರು, ರಾತ್ರಿ ಕಳೀತಾ ಇದ್ರು. ಬೆಳಗಾಗುವಷ್ಟರಲ್ಲಿ ಮತ್ತೆ ಪ್ರವಾಸಕ್ಕೆ ಹೊರಟೆ ಬಿಡ್ತಾ ಇದ್ರು. ಹಾಗೆ ಅವರು ಸುತ್ತಿ ಬಂದು ಸೇರಿದ 64ನೇ ದೇಶ ಭಾರತ. ಬಾಂಗ್ಲಾದೇಶದ ಮೂಲಕ ಭಾರತ ಪ್ರವೇಶ ಮಾಡಿ ಜಾರ್ಖಂಡ್ ಮೂಲಕ ಬಿಹಾರಕ್ಕೆ, ಬಿಹಾರದಿಂದ ನೇಪಾಳಕ್ಕೆ ಹೋಗುವ ಪ್ಲಾನ್ ಮಾಡಿದ್ರು. ಮಾರ್ಚ್ 1, 2024ರಂದು ರಾಂಚಿಯಿಂದ ಸುಮಾರು 300 ಕಿಲೋಮೀಟರ್ ದೂರದಲ್ಲಿರುವ ದುಮ್ಕಾ ಜಿಲ್ಲೆಯ ಹನ್ಸ್ದಿಹಾ ಪೊಲೀಸ್ ಠಾಣೆ ಪ್ರದೇಶದ ಕುರುಮಹತ್ನಲ್ಲಿ ಟೆಂಟ್ ಹಾಕೊಂಡು ಮಲಗಿದ್ರು. ಅಲ್ಲಿಗೆ ಸುಮಾರು 8 ಜನ ಪಾನಮತ್ತರಾಗಿ ಕುಡ್ಕೊಂಡು ಬಂದು ದಾಳಿ ಮಾಡ್ತಾರೆ. ಅವ್ರ ಹತ್ರ ಏನಿದೆ ಅದನ್ನೆಲ್ಲ ಲೂಟಿ ಮಾಡ್ತಾರೆ. ಸುಮಾರು 10,000ದಷ್ಟು ಭಾರತದ ಕರೆನ್ಸಿ ಇತ್ತು, ಅದನ್ನು ದೋಚ್ತಾರೆ. ಅಂತಾರಾಷ್ಟ್ರೀಯ ಬೈಕರ್ 28 ವರ್ಷದ ಫೆರ್ನಾಂಡೋ ಮೇಲೆ ಗ್ಯಾಂಗ್ ರೇಪ್ ಮಾಡ್ತಾರೆ. ಆಕೆ ಮುಖಕ್ಕೆ ಗುದ್ತಾರೆ, ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ಅದನ್ನು ತಡೆಯೋಕೆ ಬಂದಂಥ ಪತಿ, ಅವರು ವಯಸ್ಸಾಗಿತ್ತು, ಅವರಿಗೂ ಭಯಾನಕವಾಗಿ ಹಲ್ಲೆಯನ್ನು ಮಾಡ್ತಾರೆ. ಗ್ಯಾಂಗ್ ರೇಪ್ ಮಾಡಿ ಗೆದ್ದು ಹೋಗ್ಬಿಡ್ತಾರೆ. ಆ ಕರಾಳ ಶುಕ್ರವಾರ ರಾತ್ರಿ 11 ಗಂಟೆ ಸುಮಾರಿಗೆ ಹಂಸಡಿಹಾ ಠಾಣೆಯ ಪೊಲೀಸ್ ಗಸ್ತು ತಂಡ ರಸ್ತೆ ಬದಿ ನಿಂತಿದ್ದ ಸ್ಪೇನ್ ದಂಪತಿಯನ್ನು ನೋಡಿ ಏನಮ್ಮ ಏನಾಯಿತು ಅಂತ ಕೇಳ್ತಾರೆ. ಸ್ಪ್ಯಾನಿಷ್ ಭಾಷೆ ಬಿಟ್ಟರೆ ಬೇರೆ ಏನೂ ಅವ್ರಿಗೆ ಬರಲ್ಲ. ಆಮೇಲೆ ಪೊಲೀಸ್ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಹೇಳ್ತಾರೆ ಇವ್ರ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಇದರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ದುಮ್ಕಾ SP ಪೀತಾಂಬರ ಸಿಂಗ್ ಕೊಡ್ತಾರೆ. ಈ ಪ್ರಕರಣದಲ್ಲಿ ಅಷ್ಟು ಆರೋಪಿಗಳನ್ನು ಅರೆಸ್ಟ್ ಮಾಡ್ತಾರೆ. ಈ ಕೇಸ್ನಲ್ಲಿ ಫೆರ್ನಾಂಡೋ ದಂಪತಿಗಳು ಒಂದು ವಿಡಿಯೋವನ್ನು ಮಾಡಿದ್ರು. ನಮ್ಗೆ ಅವ್ರು ಹಲ್ಲೆ ಮಾಡಿದ್ರು, ಗ್ಯಾಂಗ್ ರೇಪ್ ಮಾಡಿದ್ರು. ಭಾರತ ದೇಶದ ಮೇಲೆ ನನಗೆ ಭಾಳ ಗೌರವ, ಭಾಳ ನಂಬಿಕೆ, ಭಾಳ ಪ್ರೀತಿ. ಈ ದೇಶ ತುಂಬ ಸೇಫ್ ಅಂತ ನಾನು ಅಂದ್ಕೊಂಡಿದ್ದೆ. ಈಗಲೂ ಕೂಡ ನಾನು ಈ ದೇಶವನ್ನು ದೂರ್ತಾ ಇಲ್ಲ. ಆದರೆ ನಮ್ಮ ಮೇಲೆ ಈ ಥರದೊಂದು ಕೆಟ್ಟ ಘಟನೆ ನಡೆದೋಯ್ತು. ನಮ್ಮಲ್ಲಿ ಗ್ಯಾಂಗ್ ರೇಪ್ ಆಯಿತು, ನಮ್ಮಲ್ಲಿ ಹಲ್ಲೆ ಮಾಡಿದ್ರು, ನಮಗೆ ಭಯ ಆಗ್ತಾ ಇತ್ತು. ನಮ್ಮನ್ನು ಕೊಲ್ಬೋದಾ, ಇವರು ನಮ್ಮನ್ನು ಸಾಯಿಸ್ಬಿಡ್ತಾರಾ? ಥ್ಯಾಂಕ್ ಗಾಡ್ ಅವ್ರು ನಮ್ಮನ್ನು ಸಾಯಿಸ್ಲಿಲ್ಲ ಅಂತ. ಏನ್ರಿ ನಮ್ಮ ದೇಶದ ಕತೆ? ನನ್ನ ದೇಶದಲ್ಲಂತೂ ನನ್ನ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ. ವಿದೇಶದಿಂದ ಬರುವಂಥ ಪ್ರವಾಸಿಗರ ಮೇಲೂ ಕೂಡ ಒಂದು ಹದ್ದಿನ ಕಣ್ಣು ಇಡೋದಕ್ಕೆ ಆಗಲ್ಲ. ಅಂದ ಮೇಲೆ ನನ್ನ ದೇಶದ ಪ್ರವಾಸೋದ್ಯಮ ಹೇಗೆ ಬೆಳೆಯೋದಕ್ಕೆ ಸಾಧ್ಯ? ನನ್ನ ದೇಶಕ್ಕೆ ಯಾವುದೇ ಒಬ್ಬ ವಿದೇಶಿ ಹೇಗೆ ನಿರಾತಂಕವಾಗಿ ಬಂದು ಬದುಕೋದಕ್ಕೆ ಸಾಧ್ಯ? ನನ್ನ ಪ್ರವಾಸೋದ್ಯಮನೂ ಸತ್ತೋಗುತ್ತೆ, ನನ್ನ ದೇಶದ ಮಾನ ಮರ್ಯಾದೆ ಕೂಡ ಹೊರಟೋಗುತ್ತೆ. ನನ್ನ ದೇಶದಲ್ಲಂತ ಹೆಣ್ಣುಮಕ್ಕಳನ್ನ ನೀವು ಕಾಪಾಡೋಕ್ಕಾಗ್ತಾ ಇಲ್ಲ. ಆದರೆ ಒಟ್ಟಾರೆ ವ್ಯವಸ್ಥೆ ನನ್ನ ದೇಶದ ಹೆಣ್ಣು ಮಕ್ಕಳು ಸೇರಿ ವಿದೇಶದಿಂದ ಪ್ರವಾಸಕ್ಕೆ ಬರುವಂಥ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ತಾ ಇಲ್ಲ ಅಂದರೆ ನಾವು ಏನು ಹೇಳೋದಕ್ಕೆ ಸಾಧ್ಯ? ವಿದೇಶದಿಂದ ಬರೋರು ಯಾರೇ ಆದರೂ ನನ್ನ ದೇಶವನ್ನು ಸ್ವಲ್ಪ ಓದ್ಕೊಂಬರ್ಬೇಕು. ಇಲ್ಲಿನ ಮಣಿಪುರದ ಘಟನೆಯನ್ನು ಓದ್ಕೊಂಬರ್ಬೇಕು, ಇಲ್ಲಿನ ಹತ್ರಾಸ್ ಘಟನೆಯನ್ನು ಓದ್ಕೊಂಬರ್ಬೇಕು.
ಇಲ್ಲಿ ಹಗಲೇ ಬೆತ್ತಲೆ ಮೆರವಣಿಗೆ ಮಾಡಿ ರೇಪ್ ಮಾಡುವಂಥ ಮನಸ್ಸುಗಳಿದಾವೆ ಅನ್ನೋದನ್ನು ಓದ್ಕೊಂಡ್ಬರ್ಬೇಕು. ರಾತ್ರಿ ನಿರಾತಂಕವಾಗಿ ನಾವು ಓಡಾಡ್ತೀವಿ, ಎಲ್ಲಂದರಲ್ಲಿ ಟೆಂಟ್ ಹಾಕಿ ಮಲಗ್ತೀವಿ ಅಂದರೆ ಅಷ್ಟು ಈಸಿಯಾಗಿ ಬಿಡುವಂಥ ಮನಸ್ಥಿತಿಗಳು ನಮ್ಮ ದೇಶದಲ್ಲಿ ಇವತ್ತಿಗೆ ಇಲ್ಲ ಅನ್ನೋದನ್ನು ಓದ್ಕೊಂಡು ಬಂದು ಮೂವ್ಮೆಂಟ್ ಮಾಡಬೇಕು. ಅದೇನೇ ಇರಲಿ ಸ್ನೇಹಿತರೆ, ನನ್ನ ದೇಶ ಈ ಥರದ ಘಟನೆಗಳಾದಾಗ ದೊಡ್ಡ ಮಟ್ಟದಲ್ಲಿ ಪ್ರಿಕಾಷನ್ ತಗೋಬೇಕು ತಾನೆ. ವಿದೇಶದಿಂದ ಬರುವಂಥ ಪ್ರಜೆಗಳಿಗೆ ಸೂಕ್ತವಾದಂಥ ಡೈರೆಕ್ಷನ್ ಕೊಡ್ಬೇಕು ತಾನೆ. ನೀವು ಯಾಕೆ ಬಂದಿದ್ದೀರಿ, ಏನು ಕತೆ, ನೀವು ಎಲ್ಲಿ ಹೋಗ್ತಾ ಇದ್ದೀರಿ, ಎಲ್ಲಿ ಸ್ಟೇ ಆಗ್ತೀರಿ, ನೀವು ಈ ಹೊತ್ತಿನಲ್ಲಿ ಇಷ್ಟಿಷ್ಟು ಹೊತ್ತಿಗೆ ಇಂತಿಂತಲ್ಲಿ ಹೋಗಬೇಡಿ, ಒಟ್ರಾಶಿ ಎಲ್ಲೆಲ್ಲೋ ಟೆಂಟ್ ಹಾಕ್ಬಿಟ್ಟು ಮಲಗಬೇಡಿ, ರಾತ್ರಿ ಹೊತ್ತು ಇಲ್ಲಿ ಸೇಫ್ ಇಲ್ಲ, ಎಲ್ಲೆಲ್ಲೋ ಹೋಗಿ ಕೂತ್ಕೊಂಡು ಚಂದ್ರ ನೋಡ್ತೀನಿ, ನಕ್ಷತ್ರ ನೋಡ್ತೀನಿ ಅಂತ ಹೇಳ್ಬಿಟ್ಟು ಹುಚ್ಚು ಧೈರ್ಯದಿಂದ ಅಂತ ಸಾಹಸಗಳನ್ನ ಮಾಡಕ್ ಹೋಗ್ಬೇಡಿ ಅಂತ ಒಂದಿಷ್ಟು ಡೈರೆಕ್ಷನ್ ಕೊಡೋದು ತಾನೆ. ಅದೇನೂ ಮಾಡಿಲ್ಲ. ಅದೆಲ್ಲದರ ಪರಿಣಾಮವಾಗಿ ಈಗ ಮತ್ತೆ ಭಾರತ ದೇಶದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಹಂಪಿಯ ಆಸುಪಾಸಿನಲ್ಲಿ, ನಮ್ಮ ಗಂಗಾವತಿಯಲ್ಲಿ ಒಬ್ಬ ಇಸ್ರೇಲಿನ ಮಹಿಳೆ, ಆಕೆ ಜೊತೆಗಿದ್ದಂಥ ಭಾರತೀಯ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಅವ್ರ ಜೊತೆಗಿದ್ದ ಒಬ್ಬ ಯುವಕನನ್ನ ನಾಲೆಗೆ ತಳ್ಳಿ ಕೊಲೆ ಮಾಡಲಾಗಿದೆ. ಇಸ್ರೇಲ್ ಮೂಲದ 27 ವರ್ಷದ ಯುವತಿ, ಒಡಿಶಾ ಮೂಲದ ಬಿಭಾಷಾ ಎಂಬಾತ, ಮಹಾರಾಷ್ಟ್ರದ ನಾಸಿಕ್ ಮೂಲದ ಪಂಕಜ್, ಅವ್ರ ಜೊತೆ ಅಮೆರಿಕ ಮೂಲದ ಡ್ಯಾನಿಯಲ್ ಹಂಪಿ ಪ್ರವಾಸಕ್ಕೆ ಬಂದಿರ್ತಾರೆ. ಇವರೆಲ್ಲ ಮಾರ್ಚ್ 6ನೇ ತಾರೀಕು ಪ್ರವಾಸಿಗರನ್ನ ಸೂಜಿಗಲ್ಲಿನಂತೆ ಆಕರ್ಷಿಸುವಂತ ತುಂಗಭದ್ರಾ ಎಡದಂಡೆ ಕಾಲುವೆ ಗಂಗಾವತಿ ಸಮೀಪದ ಸಣಾಪುರ ಕೆರೆ ಬಳಿ ನಕ್ಷತ್ರ ನೋಡುತ್ತಾ, ಗಿಟಾರ್ ನುಡಿಸುತ್ತಾ ಮಧ್ಯರಾತ್ರಿ ಅಂದರೆ ತಡರಾತ್ರಿವರೆಗೆ ಕುಳಿತಿರ್ತಾರೆ. ಇವರ ಜೊತೆ ಆನೆಗೊಂದಿ ಬಳಿಯಲ್ಲಿರುವ ಹೋಮ್ ಸ್ಟೇ ಒಂದರ ಮಾಲಕಿ ಕೂಡ ಇರ್ತಾಳೆ. ಅಷ್ಟರಲ್ಲಿ ಜಂಗ್ಲಿ ರಂಗಾಪುರ ಮಾರ್ಗವಾಗಿ ಆ ಕಡೆಗೆ ಒಂದೇ ಬೈಕ್ನಲ್ಲಿ 3 ಯುವಕರು ಬರ್ತಾರೆ. ಅವ್ರ ಕಣ್ಣಿಗೆ ಒಂದು 5 ಜನ ಕಾಣಿಸ್ತಾರೆ. 2 ಮಹಿಳೆಯರು, 3 ಜನ ಯುವಕರು. ಸೀದಾ ಅವ್ರ ಹತ್ರ ಹೋಗ್ಬಿಟ್ಟು ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಇವ್ರು ಕನ್ನಡ ಮಾತಾಡ್ತಾರೆ. ಅಲ್ಲಿ ಹೋಮ್ ಸ್ಟೇ ಮಾಲಕಿ ಅಂದರೆ ಅವಳು ಲೋಕಲ್ಲು, ಆಕೆಗೆ ಬಿಟ್ಟರೆ ಮತ್ತೆ ಯಾರು ಕನ್ನಡ ಬರಲ್ಲ. ಆಕೆ ಹೇಳ್ತಾಳೆ, ಇಲ್ಲೇ ಮುಂದೆ ಬರುತ್ತೆ. ಹೌದಾ, ಹಾಗಾದ್ರೆ 100 ರೂಪಾಯಿ ಪೆಟ್ರೋಲಿಗೆ ದುಡ್ಡು ಕೊಡಿ ಅಂತ ಕೇಳ್ತಾರೆ. ಇಲ್ಲಪ್ಪ, ಅದು ಯಾಕೆ ನಾವೇ ಕೊಡಬೇಕು, ನೀವೇನೋ ಬಂದಿದ್ರಿ, ಅಡ್ರೆಸ್ ಕೇಳಿದಿರಿ, ಅಡ್ರೆಸ್ ಹೇಳಿದ್ದೀನಿ, ಹೊರಟೋಗಪ್ಪ ನೀನು, ಸುಮ್ಮನೆ ತೊಂದರೆ ಕೊಡ್ಬೇಡ ಅಂತ. ಅವೆಲ್ಲ ಆಗಲ್ಲ, ಯಾಕಂದ್ರೆ 3 ಜನನೂ ಕುಡಿದಿರ್ತಾರೆ. ಅವೆಲ್ಲ ಆಗಲ್ಲಪ್ಪ, ಕೊಡಿ, ಕಾಸು ಕೊಡಿ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಕಡೆಗೆ ಹೋಮ್ ಸ್ಟೇ ಮಾಲೀಕ ಒಂದು 20 ರೂಪಾಯಿ ತೆಗೆದು, ಆದರೆ ಅವ್ರು ಅದನ್ನು ಇಸ್ಕೊಳ್ಳಲ್ಲ. ಏನು ಭಿಕ್ಷೆ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಗಲಾಟೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಗಲಾಟೆ ಸ್ಟಾರ್ಟ್ ಮಾಡ್ತಿದ್ದಾಗೆ ಆ 3 ಯುವಕರು, ಅದರಲ್ಲಿ ಒಬ್ಬ ಅಮೆರಿಕದ ಡ್ಯಾನಿಯಲ್ಲು, ಮಹಾರಾಷ್ಟ್ರದ ಪಂಕಜು, ಒಡಿಶಾದ ಬಿಭಾಷಾ ಏನಿರ್ತಾರೆ, ಆ ಇಸ್ರೇಲ್ ಮಹಿಳೆ ಮತ್ತು ಈ ಹೋಮ್ ಸ್ಟೇ ಮಾಲೀಕಿ ಜೊತೆ ಆ 3 ಜನ ಗಲಾಟೆ ಮಾಡ್ತಾರೆ. ಪ್ರವಾಸಕ್ಕೆ ಬಂದಂಥ ಆ 3 ಯುವಕರನ್ನ ಅಲ್ಲೇ ಕಾಲುವೆಗೆ ತಳ್ಳಿಬಿಡ್ತಾರೆ. ಕಾಲುವೆ ಅಂದರೆ ತಮಾಷೆ ಅಲ್ಲ, ಬಹಳ ಆಳವಾಗಿರುತ್ತೆ. ಈಜು ಬರಲ್ಲ ಅಂದ್ರೆ ಅವ್ನು ಸತ್ತ ಅಂತಾನೆ ಲೆಕ್ಕ. ಕಾಲುವೆ ನೀರು ಜೋರಾಗಿ ಹರಿತಾ ಇರುತ್ತೆ, ಅದರಲ್ಲಿ ಕೊಚ್ಕೊಂಡು ಹೋಗ್ತಾರೆ. ಈ ಗ್ಯಾಪ್ನಲ್ಲಿ ಇಸ್ರೇಲ್ ಮಹಿಳೆ ಹಾಗೂ ಆ ಹೋಮ್ ಸ್ಟೇ ಮಾಲಕಿ, ಹಾಗೆ ಒಂದು 28-29 ವರ್ಷ, 2 ಮೇಲೆ ಕಲ್ಲಿನಲ್ಲಿ ಹಲ್ಲೆ ಮಾಡ್ತಾರೆ. ಅವರಿಗೆ ತಲೆಯೆಲ್ಲ ಗಿರ್ ಅಂತ ತಿರುಗೋಗ್ಬಿಡುತ್ತೆ. ಯಪ್ಪ ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ಅವರಿಬ್ಬರ ಮೇಲೆ ಈ 3 ಜನ ಗ್ಯಾಂಗ್ ರೇಪ್ ಮಾಡ್ತಾರೆ. ಹಾಗೆ ಕಾಲುವೆಯಲ್ಲಿ ಕೊಚ್ಚಿಕೊಂಡಂಥ 3ರಲ್ಲಿ ಮಹಾರಾಷ್ಟ್ರದ ಪಂಕಜ್, ಅಮೆರಿಕದ ಡ್ಯಾನಿಯಲ್ ಈಜ್ಕೊಂಡು ದಡ ಸೇರ್ತಾರೆ. ಒಡಿಶಾದ ಬಿಭಾಷನಿಗೆ ಈಜು ಬರ್ತಾ ಇರಲಿಲ್ಲ, ಅವ್ನು ಕೊಚ್ಕೊಂಡು ಹೋಗ್ತಾನೆ. ಮಾರನೇ ದಿನ ಅವನ ಬಾಡಿ ಸಿಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾರೆ. ಆ 2 ಮಹಿಳೆಯರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ. ಗಾಯಗೊಂಡಂತ ಆ 2 ಯುವಕರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ. ಒಬ್ಬ ಸತ್ತೋಗಿರ್ತಾನೆ. ಈ 3 ಜನರನ್ನ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಗಂಗಾವತಿ ತಾಲೂಕಿನ ಸಾಯಿನಗರದ ಮಲ್ಲೇಶ್ ಅಲಿಯಾಸ್ ಹಂದಿಮಲ್ಲ, 22 ವರ್ಷ, ಅವನ್ನ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಚೇತನ್ ಸಾಯಿ ಸಿಳ್ಳೆ ಕ್ಯಾತ್ರ ಅಂತ ಹೇಳ್ಬಿಟ್ಟು 21 ವರ್ಷ, ಅವನ್ನ ಅರೆಸ್ಟ್ ಮಾಡ್ತಾರೆ. ಇನ್ನೊಬ್ಬ ಎಸ್ಕೇಪ್ ಆಗಿರ್ತಾನೆ, ಅವನನ್ನ ತಮಿಳುನಾಡಿನ ಎತ್ತಕೊಂಡು ಬರ್ತಾರೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಭಾರತ ಒತ್ತಡವನ್ನು ಎದುರಿಸುತ್ತೆ. ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರವನ್ನು ತರಡೆ ತಗೊಳುತ್ತೆ. ಏನು ಮಾಡ್ತಾ ಇದ್ದೀರಾ, ನಿಮ್ಮಿಂದ ನಮ್ಮ ಮಾನ ಮರ್ಯಾದೆ ಹರಾಜಾಗ್ತಿದೆ ಅಂತ. ಎಸ್, ಅಫ್ಕೋರ್ಸ್, ರೆಸ್ಪಾನ್ಸ್ ಕರ್ನಾಟಕ ಸರ್ಕಾರದ್ದೇ ಆಗುತ್ತೆ. ಇದು ಎಲ್ಲದಕ್ಕೂ ಮೋದಿ ಬಂದು ಬ್ಯಾಟ್ರಿ ಹಾಕೊಂಡು ನೋಡೋಕ್ಕಾಗಲ್ಲ. ವಿದೇಶದಿಂದ ಬರುವಂಥ ಪ್ರವಾಸಿಗರಿಗೆ ಇಲ್ಲಿನ ಭದ್ರತೆಯ ಬಗ್ಗೆ ಒಂದಿಷ್ಟು ಪಾಠಗಳನ್ನು ಹೇಳಬೇಕಲ್ವಾ, ಒಂದಿಷ್ಟು ಡೈರೆಕ್ಷನ್ ಕೊಡಬೇಕಲ್ಲ. ಬಿಟ್ಬಿಟ್ರೆ ರಾತ್ರಿ 12 ಗಂಟೆಗೆ 1 ಗಂಟೆ ರಾತ್ರಿಗೆ ನಕ್ಷತ್ರ ನೋಡ್ತೀನಿ ಅಂತ ಹೇಳ್ಬಿಟ್ಟು ಗುಡ್ಡ ಗಾಡು ನದಿ ನೀರಿರುವಂಥ ಪ್ಲೇಸಲ್ಲಿ ಹೀಗೆ ಹೆಣ್ಣುಮಕ್ಕಳು ಕೂತ್ರೆ ಏನಾಗ್ತದೆ? ದುರುಳರು, ದುಷ್ಟ ಮನಸ್ಥಿತಿ, ವಿಶಾಲವಾದಂಥ ಮನಸ್ಥಿತಿ ಇಲ್ಲ. ಕೊಳೆತ ನಾರ್ತಾ ಇದೆ ಈ ಕಿರಾತಕರ ಮೆದುಳು, ಸತ್ತು ಹೋಗಿದೆ ಇವ್ರ ಹೃದಯ. ಯಾವುದೋ ದೇಶದಿಂದ ಬರೋರಿಗೆ ಏನ್ ಗೊತ್ತು ಇಲ್ಲಿನ ಕತೆ, ಇಲ್ಲಿ ಲೋಕಲ್ ವಿಚಾರ ಏನ್ ಗೊತ್ತು, ಅದನ್ನ ತಿಳಿಸ್ಬೇಕಾದವ್ರು ಯಾರು? ಆ ಹೋಮ್ ಸ್ಟೇ ಓನರ್ಗಾದ್ರೆ ಆ ಬುದ್ಧಿ ಬೇಕಲ್ವಾ? ಯಾರಿಗೆ ಗೊತ್ತು ಹಿಂಗೆಲ್ಲ ಆಗತ್ತಂತ? ಆದ್ರೆ ಬಂಡ್ ಧೈರ್ಯದಿಂದ ಏನನ್ನೂ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವರಿಗೆ ಡೈರೆಕ್ಷನ್ ಕೊಡಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ. ಈ ಇಸ್ರೇಲ್ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಆದ ನಂತರ ಹಂಪಿಗೆ ಬರ್ತಾ ಇದ್ದಂಥ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಕುಸಿತ ಆಗಿದಂತೆ. ಆಗಲೇಬೇಕಲ್ಲ. ಹಂಪಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಬರೀ ಇಸ್ರೇಲ್ನಿಂದ ಸುಮಾರು 60ರಷ್ಟು ವಿದೇಶಿ ಪ್ರವಾಸಿಗರು ಬರ್ತಾರಂತೆ. ಕಳೆದ 2 ದಿನಗಳಲ್ಲಿ ಹಂಪಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿರುವಂತಹ 25ಕ್ಕೂ ಹೆಚ್ಚು ಹೋಮ್ ಸ್ಟೇಗಳಿಂದ ತಮ್ಮ ಏಜೆನ್ಸಿಗಳ ಮೂಲಕ ಬುಕ್ಕಿಂಗನ್ನು ರದ್ದು ಮಾಡಲಾಗಿದೆ ಅನ್ನುವಂಥ ರಿಪೋರ್ಟ್ ಬಂದಿದೆ. ಬೇರೆ ದೇಶದಿಂದ ಅಂತ ಅಲ್ಲ, ನನ್ನ ದೇಶದಿಂದ ಬೇರೆ ದೇಶಕ್ಕೆ ಯಾರೇ ಪ್ರವಾಸಿಗರು ಹೋದರೆ
ಅವರ ರಕ್ಷಣೆ ಆ ದೇಶದ ಹೊಣೆಯಾಗಿರುತ್ತೆ. ಈಗ ನಾವೇ ಬೇರೆ ದೇಶಕ್ಕೆ ಹೋಗಿರ್ತೀವಿ, ನಮಗೇನಾದರೂ ಆದರೆ ನನ್ನ ದೇಶ ಆ ದೇಶವನ್ನು ಪ್ರಶ್ನೆ ಮಾಡುತ್ತೆ. ಏನಪ್ಪ ನಿನ್ನ ದೇಶಕ್ಕೆ ನನ್ನ ದೇಶದ ಪ್ರಜೆ ಬಂದರೆ ಅವ್ರಿಗೆ ಸೇಫೇ ಇಲ್ಲ, ಅವ್ರ ಮೇಲೆ ಈ ಥರದ್ದೆಲ್ಲ ಘಟನೆಗಳಾಗ್ತವೆ, ಗಂಭೀರ ಪರಿಣಾಮಗಳಾಗ್ತವೆ, ರೇಪ್ಗಳಾಗ್ತವೆ, ಕೊಲೆಗಳಾಗ್ತವೆ, ಏನು ನಿನ್ನ ದೇಶಕ್ಕೆ ನನ್ನ ಜನರನ್ನು ಕಳಿಸ್ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ದೇಶದ ಮೇಲೆ ಒತ್ತಡವನ್ನು ಹೇರುವ, ಅವರ ಪ್ರವಾಸೋದ್ಯವನ್ನೇ ಮುಗಿಸುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ, ಮಾಡ್ತಾರೆ. ಅದು ನನ್ನ ದೇಶಕ್ಕೂ ಅನ್ವಯಿಸುತ್ತೆ, ಬೇರೆ ದೇಶಕ್ಕೂ ಅನ್ವಯಿಸುತ್ತೆ. ಹಾಗೆ ಭಾರತದ ಪ್ರವಾಸೋದ್ಯಮದ ಮೇಲೆ ಈ ಥರದ ಘಟನೆಗಳು, ಒಂದು ವರ್ಷದ ಹಿಂದೆ ಜಾರ್ಖಂಡ್ನಲ್ಲಿ ಸ್ಪೇನ್ ಬ್ರೆಜಿಲ್ ಮೂಲದ ಮಹಿಳೆ ಫೆರ್ನಾಂಡಾ ಮೇಲೆ ನಡೀತು ಗ್ಯಾಂಗ್ ರೇಪು. ಅದಾದ ಕರೆಕ್ಟ್ ಒಂದು ವರ್ಷ, ಅದು ಮಾರ್ಚ್ ತಿಂಗಳಲ್ಲೇ ಆಗಿದ್ದು, ಇದು ಮಾರ್ಚ್ ತಿಂಗಳಲ್ಲೇ ಇಸ್ರೇಲ್ ಮೂಲದ ಮಹಿಳೆ ಮೇಲೆ ನನ್ನ ದೇಶದ ಹೆಣ್ಮಗಳು ಸೇರಿ ಗ್ಯಾಂಗ್ ರೇಪ್ ನಡೆದಿದೆ. ಅದರಲ್ಲೂ ವಿದೇಶಿ ಮಹಿಳೆ ಮೇಲೆ ಲೈಂಗಿಕತೆಗೆ ಸಂಬಂಧಪಟ್ಟ ಈ ರೇಪ್ ಅಂತ ಪ್ರಕರಣಗಳು ನಡೆದ್ರೆ ಅದರ ಪರಿಣಾಮ ಬಹಳ ಕೆಟ್ಟದಾಗಿರುತ್ತೆ. ಇಡೀ ದೇಶ ತಲೆ ತಗ್ಗಿಸಬೇಕಾದಂಥ ವಿಚಾರ ಇದು. ನನ್ನ ದೇಶದ ಪರಿಸ್ಥಿತಿ ಅಂತ ಚೆನ್ನಾಗಿಲ್ಲ, ಹೆಣ್ಣುಮಕ್ಕಳಿಗೆ ಭಾಳ ಕೆಟ್ಟದಾಗಿದೆ. ವಿದೇಶದಿಂದ ಪ್ರವಾಸಕ್ಕೆ ಅಂತ ಬರೋರಿಗೆ ಸ್ವಲ್ಪ ಡೈರೆಕ್ಷನ್ ಕೊಡಬೇಕು. ಯಾವ ಹೊತ್ತಿನಲ್ಲಿ ಓಡಾಡಬೇಕು, ಯಾರ ಜೊತೆ ಓಡಾಡಬೇಕು, ಎಲ್ಲೆಲ್ಲಿ ಓಡಾಡಬೇಕು, ಎಲ್ಲೆಲ್ಲಿ ಓಡಾಡಬಾರ್ದು, ಎಷ್ಟೊತ್ತಿಗೆ ಓಡಾಡಬೇಕು, ಎಷ್ಟೊತ್ತಿಗೆ ಓಡಾಡಬಾರ್ದು, ಯಾವ ಪ್ರದೇಶದಲ್ಲಿ ಯಾವ ಹೊತ್ತು ಸೇಫು, ಯಾವ ಹೊತ್ತು ಸೇಫ್ ಇಲ್ಲ. ನಿರ್ಜನ ಪ್ರದೇಶದಲ್ಲಿ ರಾತ್ರಿ ಎಲ್ಲ ಹೋಗಿ ಕೂತ್ರೆ ಮತ್ತೇನಾಗ್ತದೆ? ವಿದೇಶದಿಂದ ಬರೋ ಪ್ರಜೆಗೆ ಅದೆಲ್ಲ ಏನು ಗೊತ್ತಿರುತ್ತೆ? ನನ್ನ ದೇಶದಲ್ಲಿ ಹಿಂಗೆ ಕಿತ್ತೋದು ನನ್ನ ಮಕ್ಕಳಿದ್ದಾರೆ ಅಂತ ಡೈರೆಕ್ಷನ್ ಕೊಡಬೇಕಾಗಿದೆಯಾದರೂ ಸರ್ಕಾರ. ಅದಕ್ಕೆ ಹೇಳಿದೆ, ಶೇಮ್ ಇಂಡಿಯಾ ಶೇಮ್ ಅಂದರೆ ಭಾರತ ದೇಶದಲ್ಲಿ ಆಡಳಿತ ನಡೆಸುತ್ತಿರುವಂಥ ಸರ್ಕಾರ, ಅದು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರಗಳಿರಲಿ, ಈ ಕೃತ್ಯಗಳು ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ನಡೆದಿರುತ್ತೋ ಅವರೆಲ್ಲರಿಗೂ ಶೇಮ್ 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 ಅಂತ ಹೇಳಬೇಕಾಗತ್ತೆ. ಸರಿಯಾಗಿ ಆಡಳಿತ ನಡ್ಸಕ್ಕೆ ಬರೋದ ಯೋಗ್ಯತೆ ಇಲ್ದವ್ರ ಕೈಯಲ್ಲಿ ನನ್ನ ರಾಜ್ಯ ಮತ್ತು ನನ್ನ ದೇಶ ಇದೆ ಅಂತ ಹೇಳಿಬಿಟ್ಟು ಚೀಮಾರಿ ಹಾಕಬೇಕಾಗತ್ತೆ. ಸೊ ಆ ಕಾರಣಕ್ಕೆ ನಾನು ಟೈಟಲ್ ಶೇಮ್ ಇಂಡಿಯಾ ಶೇಮ್ ಅಂತ ಇಟ್ಟಿದ್ದೀನಿ. ನನ್ನ ದೇಶದ ಹೆಣ್ಣು ಮಕ್ಕಳಿಗೂ ಸೇಫ್ ಇಲ್ಲ ಇಲ್ಲಿ, ವಿದೇಶದಿಂದ ಬರುವಂಥ ಹೆಣ್ಣು ಮಕ್ಕಳಿಗೂ ಸೇಫ್ ಇಲ್ಲ ಇಲ್ಲಿ. ಇದಕ್ಕೆ ಸಂಬಂಧಪಟ್ಟಾಗ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಿರೋ ನೋಡಿ ಅಂತ ಹೇಳೋಕ್ಕೂ ಕಷ್ಟ. ಯಾಕಂದರೆ ಇಲ್ಲಿ ರೇಪ್ ಆದರೆ ರೇಪು ಯಾರು ಮಾಡಿರ್ತಾರೆ, ಅವನು ಪ್ರಭಾವಿ ಮಾಡಿರ್ತಾನೋ ಇಲ್ಲ ಪ್ರಭಾವಿ ಮಾಡಿರಲ್ವೋ ಅನ್ನೋ ಆಧಾರದಲ್ಲಿ ಇಲ್ಲಿ ಸಾಕ್ಷ್ಯನಾಶಗಳಾಗ್ತವಂಥ ಸೌಜನ್ಯದಂಥ ಪ್ರಕರಣಗಳನ್ನು ನಾವು ನೋಡ್ಕೊಂಡು ಬಂದಿರೋದ್ರಿಂದ ನನ್ನ ದೇಶದ ಆಡಳಿತ ವ್ಯವಸ್ಥೆಗೆ ಏನೂ ಮಾಡಲಿಕ್ಕಾಗದ ಸ್ಥಿತಿ ನಮ್ಮಲ್ಲಿದೆ. ಈ ದೇಶಕ್ಕೆ ವಿಲನ್ನು ನಮ್ಮನ್ನು ಆಳೋರಲ್ಲ, ಅವರನ್ನು ಆಳೋಕೆ ಬಿಟ್ಟಿರುವಂಥ ನಮ್ಮಂಥವ್ರೆ. ನೋಡೋಣ ನಾವು ಯಾವಾಗ ಸುಧಾರಿಸ್ಕೋತೀವಂತ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.